ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಜಿಬಿಎ ಚುನಾವಣೆಗೆ ಸಜ್ಜಾಗಿದ್ದಾರೆ ಬೆಂಗಳೂರಿನ ಸಚಿವರು ಹಾಗೂ ಶಾಸಕರು. ಚುನಾವಣಾ ಆಯೋಗದ ಆಯುಕ್ತರ ಭೇಟಿಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಜಿಬಿಎ ಚುನಾವಣೆಗೆ ಸಜ್ಜಾಗಿದ್ದಾರೆ ಬೆಂಗಳೂರು ಸಚಿವರು ಹಾಗೂ ಶಾಸಕರು. ಚುನಾವಣಾ ಆಯೋಗದ ಆಯುಕ್ತರ ಭೇಟಿಗೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಭೇಟಿಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಚುನಾವಣಾ ಆಯುಕ್ತ ಸಂಗ್ರೇಶಿ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ ನಾಯಕರು. ಅರಮನೆ ಮೈದಾನ ಬಳಿ ಇರುವಂತಹ ಚುನಾವಣಾ ಆಯುಕ್ತ ಕಚೇರಿ ಅಲ್ಲಿ ಭೇಟಿಯನ್ನ ನೀಡಿ ಅವರ ಜೊತೆ ಚರ್ಚೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಂಡಿದ್ದಾರೆ. ಜಿಬಿಎ ಚುನಾವಣೆಗೆ ಈಗಾಗಲೇ ಬೆಂಗಳೂರಿನ ಸಚಿವರು ಹಾಗೂ ಶಾಸಕರು ಸಜ್ಜಾಗಿದ್ದಾರೆ. ಚುನಾವಣಾ ಆಯೋಗದ ಆಯುಕ್ತರ ಭೇಟಿಗೆ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಭೇಟಿಗೆ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಚುನಾವಣಾ ಆಯುಕ್ತ ಸಂಗ್ರೇಶಿ ಜೊತೆ ಅವರನ್ನ ಭೇಟಿ ಮಾಡಿ ಅದಾದ ಬಳಿಕ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನು ನಡೆಸಲಿದ್ದಾರೆ. ಈ ಬಾರಿ ಚುನಾವಣೆಯನ್ನ ಯಾವ ರೀತಿ ನಾವು ನಡೆಸಬಹುದು ಅನ್ನೋ ಪ್ಲಾನ್ ಬಗ್ಗೆ ಮಾತಾಡುವಂತಹ ಸಾಧ್ಯತೆ ಇದೆ. ಅರಮನೆ ಮೈದಾನ ಬಳಿ ಒಂದು ಚುನಾವಣಾ ಆಯುಕ್ತರ ಕಚೇರಿ ಇದೆ. ಆ ಕಚೇರಿಗೆ ಭೇಟಿಯನ್ನ ನೀಡಿ ಅಲ್ಲಿ ಮಾತುಕತೆಯನ್ನು ನಡೆಸುವಂತಹ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ. ರಾಜಪ್ಪ, ಜಿಬಿಎ ಚುನಾವಣೆಗೆ ಯಾವ ರೀತಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ? ಇಲ್ಲಿ ಜಿಬಿಎ ಆಯುಕ್ತರನ್ನ ಯಾವಾಗ ಭೇಟಿ ಮಾಡೋಕೆ ಪ್ಲಾನ್ ಮಾಡ್ಕೊಂಡಿದ್ದಾರೆ? ತೇಜಸ್ವಿನಿ, ರಾಜ್ಯದ ಕಾಂಗ್ರೆಸ್ ಶಾಸಕರು ಮತ್ತು ಸಚಿವರು ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಇಂದು ಚುನಾವಣಾ ಆಯೋಗದ ಆಯುಕ್ತರನ್ನ ಭೇಟಿ ಮಾಡ್ತಾ ಇದ್ದಾರೆ. ಆ ಒಂದು ಚುನಾವಣಾ ಆಯೋಗದ ಆಯುಕ್ತರನ್ನ ಭೇಟಿ ಮಾಡಿಕೊಂಡು ಅವರು ಈ ಒಂದು ರಾಜ್ಯ ಚುನಾವಣೆ ಸಂಬಂಧಪಟ್ಟಂತೆ ಪ್ರಮುಖವಾಗಿ ಏನೋ ಚರ್ಚೆ ನಡೆಸಬೇಕು ಅನ್ನೋದು ಅವರ ಪ್ರಮುಖ ಉದ್ದೇಶವಾಗಿದೆ. ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಈ ಒಂದು ಸಂದರ್ಭದಲ್ಲಿ ರಾಜ್ಯ ಚುನಾವಣಾ ಮುಖ್ಯ ಆಯುಕ್ತರನ್ನ ಭೇಟಿ ಮಾಡಿ ಡಿಸಿಎಂ ನೇತೃತ್ವದಲ್ಲಿ ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತರ ಭೇಟಿ ಮಾಡಿಕೊಂಡು ಈ ಒಂದು ಚುನಾವಣೆಗೆ ಏನೆಲ್ಲ ತಯಾರಿ ನಡೆಸಬೇಕು ಅಂತ ಬಗ್ಗೆ ಅವರೊಂದು ಮಾಹಿತಿಯನ್ನು ಪಡ್ಕೊಳ್ತಾರೆ. ಈಗಾಗಲೇ ಜಿಬಿಎ ಕಮಿಷನ್ ಇರ್ಬೋದು ಮತ್ತು ಜಿಲ್ಲಾಡಳಿತ ಈಗಾಗಲೇ ಸಾಕಷ್ಟು ತಯಾರಿಯನ್ನು ಮಾಡ್ಕೊಂಡಿದೆ. ರಾಜ್ಯ ಸರ್ಕಾರ ಜಿಬಿಎ ಚುನಾವಣೆಯನ್ನ ವೋಟಿಂಗ್ ಬ್ಯಾಲೆಟ್ ಅಲ್ಲಿ ಏನು ಪೇಪರ್ ಬ್ಯಾಲೆಟ್ ಅಲ್ಲಿ ಬಳಸಿ ಮತಪತ್ರವನ್ನು ಬಳಸಿಕೊಂಡು ಚುನಾವಣೆ ನಡೆಸಬೇಕು ಅಂತ ಈಗಾಗಲೇ ತೀರ್ಮಾನ ಕೈಗೊಂಡು ಚುನಾವಣಾ ಆಯೋಗಕ್ಕೆ ಮಾಹಿತಿಯನ್ನು ಕೊಟ್ಟಿದೆ. ಮತ್ತು ಚುನಾವಣಾ ಆಯೋಗನು ಸಹ ಈ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ತಯಾರಿಯನ್ನು ಮಾಡಿಕೊಂಡು ಈಗ ಏನು ಕ್ಷೇತ್ರ ಇರ್ಬೋದು, ವಾರ್ಡ್ ವಾರು ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಮತದಾರ ಪಟ್ಟಿಯನ್ನು ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ವಾರ್ಡ್ ವಾರು ಮೀಸಲಾತಿ ಪಟ್ಟಿಯನ್ನು ಈಗಾಗಲೇ ಪ್ರಕಟ ಮಾಡಿದೆ. ಈಗಾಗಲೇ ಇವೆರಡು ವಿಷಯಗಳು ಸಹ ಅಂತಿಮವಾದ ನಂತರ ಚುನಾವಣಾ ಆಯೋಗ ಒಂದು ಏನು ಮತದಾನ ನಡೆಸಲಿಕ್ಕೆ ಅಥವಾ ಚುನಾವಣಾ ಕಂಡಕ್ಟ್ ಮಾಡ್ಲಿಕ್ಕೆ ಏನೆಲ್ಲ ಪ್ರಕ್ರಿಯೆ ಮಾಡಬೇಕು ಅಂತ ಮಾಡಿದೆ. ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ರಾಜ್ಯ ಸರ್ಕಾರ ಅಫಿಡವಿಟ್ ಸಲ್ಲಿಸಿ ನಾವು ಆದಷ್ಟು ಜೂನ್ ಒಳಗಾಗಿ ಬಿಬಿಎಂಪಿ ಚುನಾವಣೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಿರುವಂತಹ 5 ಮಹಾನಗರ ಪಾಲಿಕೆ ಚುನಾವಣೆ ನಡೆಸ್ತೇವೆ ಅಂತ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ರಾಜ್ಯದ ಒಂದು ಕಾಂಗ್ರೆಸ್ ಶಾಸಕರು ಚುನಾವಣಾ ಆಯುಕ್ತರನ್ನ ಭೇಟಿ ಮಾಡಿಕೊಂಡು ಯಾವೆಲ್ಲ ಅನುಮಾನಗಳಿವೆ, ಏನೋ ಈ ವಾರ್ಡ್ ವಾರ ಮೀಸಲಾತಿ ಇರ್ಬೋದು ಅಥವಾ ಅಭ್ಯರ್ಥಿಗಳ ವಾರ್ಡ್ ವಾರ ಸಮಸ್ಯೆಗಳೇನಿರ್ಬೋದು ಅಥವಾ ಮೀಸಲಾತಿ ಪಟ್ಟಿ ಇರ್ಬೋದು ಮತ್ತು ಗಡಿ ಇರ್ಬೋದು, ಇವೆಲ್ಲದ ಬಗ್ಗೆ ಚರ್ಚಿಸಿ ಆದಷ್ಟು ಶೀಘ್ರವಾಗಿ ಚುನಾವಣೆ ನಡೆಸಿ ಅಂತ ಬಗ್ಗೆ ಮನವಿಯನ್ನು ಮಾಡುವಂತ ಸಾಧ್ಯತೆ ಇದೆ. ಮತ್ತು ಚುನಾವಣಾ ಆಯೋಗ ಕೊಡುವಂತಹ ಯಾವೆಲ್ಲ ಸೂಚನೆಗಳನ್ನ ಕೊಡಬೇಕು ಅಂತ ಬಗ್ಗೆ ತಯಾರಿ ನಡೆಸುವ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವದಲ್ಲಿ ಚುನಾವಣಾ ಆಯುಕ್ತ ಸಂಗ್ರೇಶ್ ಅವರನ್ನ ಭೇಟಿ ಮಾಡಿ ಒಂದಷ್ಟು ಚರ್ಚಿಸುವಂತ ಸಾಧ್ಯತೆ ಇದೆ. ಯಾವಾಗ ಚುನಾವಣೆ ನಡೆಸಬಹುದು, ನೋಟಿಫಿಕೇಶನ್ ಯಾವಾಗ ಆಗ್ಬೋದು, ಎಷ್ಟು ಹಂತದಲ್ಲಿ ನಡೆಸಬೇಕು, ಏಕಕಾಲದಲ್ಲಿ ನಡೆಸಬೇಕಾಗತ್ತೆ ಅಥವಾ ಎಷ್ಟು ಹಂತದಲ್ಲಿ ನಡೆಸಬಹುದು, ಮತ್ತು ಚುನಾವಣೆ ಪ್ರಕ್ರಿಯೆಗಳೇನು ಮತ್ತು ಚುನಾವಣೆಗಿರುವಂತಹ ಅಡ್ಡಿ ಆತಂಕಗಳೇನು ಅಂತ ಬಗ್ಗೆನೂ ಸಹ ಯಾಕಂದ್ರೆ ಬೆಂಗಳೂರು ನಗರ ಉಸ್ತುವಾರಿ ಸಚಿವರಾಗಿರುವ ಡಿಸಿಎಂ ಆಗಿರ್ತಾರೆ. ಹಾಗಾಗಿ ಈ ಬಗ್ಗೆನೂ ಒಂದಷ್ಟು ಚರ್ಚೆಯನ್ನು ನಡೆಸಿ ಅಂತಿಮವಾಗಿ ಮಾಹಿತಿಯನ್ನು ಪಡ್ಕೊಳ್ತಾರೆ. ಈಗಾಗಲೇ ಮೀಸಲಾತಿ ಪಟ್ಟಿಯನ್ನು ಪ್ರಕಟ ಮಾಡಲಾಗಿದೆ ವಾರ್ಡ್ ವಾರು. ಆದ್ರೆ ಅದಕ್ಕೊಂದಷ್ಟು ಆಕ್ಷೇಪಣೆ ಸಾರ್ವಜನಿಕರು ಸಲ್ಲಿಸಿದ್ದಾರೆ. ಅದಕ್ಕೆ ಆಕ್ಷೇಪಣೆಗಳು ಬಂದಿರುವಂತಹ ಆಕ್ಷೇಪಣೆಗಳಿಗೆ ಚುನಾವಣಾ ಆಯೋಗ ಏನ್ ಅಡ್ರೆಸ್ ಮಾಡಿದೆ ಇವೆಲ್ಲನೂ ಸಹ ಮಾಹಿತಿಯನ್ನು ಪಡ್ಕೊಂಡು ಚುನಾವಣೆ ತಯಾರಿ ನಿಟ್ಟಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ನೇತೃತ್ವ ಶಾಸಕರ ನಿಯೋಗ ಈಗ ಆಯುಕ್ತರನ್ನ 12ವರೆಗೆ ಭೇಟಿ ಮಾಡ್ತಾ ಇದೆ. ಓಕೆ, ಧನ್ಯವಾದ ರಾಜಪ್ಪ ಸುತ್ತೂರು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.